ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ವೀಕ್ಷಕರೇ, ಕಳೆದ ಕೆಲ ದಿನಗಳಿಂದ ಆಗ್ತಾ ಇರುವಂತಹ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂತಹ ಯುದ್ಧ ನಮ್ಮ ದೇಶದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ, ಪ್ರಮುಖವಾಗಿ ನಮ್ಮ ರಾಜ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಏನ್ ಪರಿಣಾಮ ಅಂತ ಹೇಳಿದ್ರೆ, ಗ್ಯಾಸ್ ಟ್ರಬಲ್, ಗ್ಯಾಸ್ ಸಮಸ್ಯೆ, LPG ಗ್ಯಾಸ್ ಸಿಗ್ತಾ ಇಲ್ಲ. ಇಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ನಿಜವಾಗ್ಲೂ ಕೂಡ ಯಾರು? ಹೋಟೆಲ್ ಮಾಲೀಕರು, ಹೋಟೆಲನ್ನೇ ಅವಲಂಬನೆ ಮಾಡಿರುವಂತಹ ಸಾಕಷ್ಟು ಜನ ಗ್ರಾಹಕರು. ಆದ್ರೆ ಈ ನಮ್ಮ ಆಹಾರ ಸಚಿವರಿದ್ದಾರಲ್ಲ, KH ಮುನಿಯಪ್ಪ ಅವರು ಒಂದೊಂದು ಸಮಯ ಈ ಉಡಾಫೆ ಉತ್ತರಗಳನ್ನ ಕೊಡ್ತಾ ಇರ್ತಾರೆ. ಈ ಹೊಡ್ತುಂಬದವರಿಗೆ ಏನ್ ಗೊತ್ತು, ಹಸುವು ಅನ್ನೋ ಗಾದೆ ಇರುತ್ತಲ್ಲ, ಹಂಗಾಗಿದೆ ಈಗ ಆಹಾರ ಸಚಿವ KH ಮುನಿಯಪ್ಪ ಅವರ ಹೇಳಿಕೆ. ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ರು, ಇನ್ನು 10 ದಿನ ಆಗುತ್ತೆ ಈ ಗ್ಯಾಸ್ ಸಮಸ್ಯೆ ಅಡ್ಜಸ್ಟ್ ಮಾಡ್ಕೊಳ್ಳಿ, 2 ಹಡಗಿಂದ ಬಂದಿದೆ, ಇನ್ನೊಂದು 12 ಹಡಗು ಬರಬೇಕು ಅಂತ ಹೇಳಿ ಈ ರೀತಿ ಹೇಳಿಕೆ ಕೊಟ್ಟು ಸಮಾಧಾನ ಮಾಡೋದು ಹೆಂಗಿದೆ. ಇವತ್ತು ಅವರು ಆಡಿದಂತಹ ಮಾತು ಹೆಂಗಿದೆ ಗೊತ್ತಾ? ಆಗಲ್ಲ ರೀ, ಮಾಡ್ಕೊಳ್ಳೋದಾರ ಮಾಡ್ರಿ, ಬಿಡೋದಾರ ಬಿಡ್ರಿ ಅಂದ್ರೆ ಯಾರನ್ನ ಕೇಳಬೇಕು? KH ಮುನಿಯಪ್ಪ ಅವರೇ ಜನ. ನೀವೇ ತಾನೇ ರಾಜ್ಯದ ಜನರಿಗೆ ಅನ್ನ ಆಹಾರ ಕೊಡೋದು, ಆಹಾರ ಸಚಿವರು ನೀವೇ ತಾನೇ. ನೀವು ಹಿಂದೆ ಕೇಂದ್ರ ಮಂತ್ರಿ ಆಗಿದ್ರಿ, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ರಿ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಆಗಿ KH ಮುನಿಯಪ್ಪ ಅವರೇ ಈ ರೀತಿಯ ಉಡಾಫೆ ಉತ್ತರ ಕೊಡೋದು ಯಾಕೆ? ನಿಮಗಂತೂ ಏನು ಸಮಸ್ಯೆ ತಟ್ಟಲ್ಲ ಬಿಡ್ರಿ. ಪಾಪ ಜನಸಾಮಾನ್ಯರ ಕತೆ. ಲಕ್ಷ ಸಾಲ ಮಾಡಿಬಿಟ್ಟು ಹೋಟೆಲ್ ಮಾಡಿರ್ತಾರೆ, ಎಲ್ಲಿಂದನೋ ಬಂದು ಬೆಂಗಳೂರಲ್ಲಿ ಹೋಟೆಲ್ ಉದ್ಯಮವನ್ನು ಶುರು ಮಾಡಿರ್ತಾರೆ. ಅವ್ರ ಪಾಡೇನಾಗಬೇಕು ಒಂದೇ ಒಂದು ದಿನ ಯೋಚನೆ ಮಾಡಿದ್ದೀರಾ KH ಮುನಿಯಪ್ಪ ಅವರೇ? ಯಾಕೆ ಈ ರೀತಿ ಉಡಾಫೆ ಉತ್ತರವನ್ನು ಕೊಡ್ತೀರಾ? ಇಲ್ಲ, ಖಂಡಿತ ಸಮಸ್ಯೆ ಆಗಿದೆ, ನಮ್ಮ ಸರ್ಕಾರಕ್ಕೆ ಯಾಕೋ ಸರಿಯಾಗಿ ಆಡಳಿತ ಮಾಡೋದಕ್ಕೆ ಬರ್ತಾ ಇಲ್ಲ. ನಾವು ಇದೇ ಪ್ರಶ್ನೆ ಕೇಳಿದ್ವಿ. ಇವತ್ತು ಮಾಧ್ಯಮ ಪ್ರತಿನಿಧಿಗಳು ಇವತ್ತು ಸುದ್ದಿಗೋಷ್ಠಿಯಲ್ಲಿ KH ಮುನಿಯಪ್ಪ ಅವರನ್ನ ಒಂದು ಪ್ರಶ್ನೆ ಕೇಳ್ತಾರೆ. ಏನಂತ ಕೇಳ್ತಾರೆ ಗೊತ್ತಾ? ಸರ್, ಯಾವ ರಾಜ್ಯದಲ್ಲೂ ಸಮಸ್ಯೆ ಆಗ್ತಾ ಇಲ್ಲ, ನಮ್ಮ ರಾಜ್ಯದಲ್ಲಿ ಯಾಕೆ ಸರ್ ಆಗುತ್ತೆ ಅಂದಿದ್ದಕ್ಕೆ KH ಮುನಿಯಪ್ಪ ಅವ್ರು ಹೇಳ್ತಾರೆ, ಇಲ್ಲ ತಮಿಳ್ನಾಡಲ್ಲೆಲ್ಲ ಆಗಿದೆ. ತಮಿಳ್ನಾಡಲ್ಲಿ ಆಗಿದೆ, ಆದ್ರೆ ಇಷ್ಟೊಂದು ದೊಡ್ಡ ಸಮಸ್ಯೆ ಆಗಿಲ್ಲ. ಪಾಪ ಹೋಟೆಲ್ ಮಾಲೀಕರು 100ಕ್ಕೆ 75% ಬೆಂಗಳೂರಲ್ಲಿ ಹೋಟೆಲ್ಗಳನ್ನ ಮುಚ್ಚಿದ್ದಾರೆ. ಅದು ಗೊತ್ತಾ ನಿಮ್ಗೆ? 25% ಅವ್ರು ಅಷ್ಟೇನೆ. ಅವರು ಯಾರು? ಹೋಟೆಲಲ್ಲಿ ತುಂಬಾ ಸಂಪಾದನೆ ಮಾಡೋರು. ಪಾಪ ಏನೋ ಒಂದಿಷ್ಟು ಅನುಕೂಲಸ್ಥರು ಒಂದು 6,000ನೋ 6,500ನೋ ಒಂದು ಗ್ಯಾಸಿಗೆ ಕೊಟ್ಟು ಅಷ್ಟು ಇಷ್ಟು ಸ್ವಲ್ಪ ಐಟಮ್ಸ್ಗಳನ್ನ ಕಡಿಮೆ ಮಾಡ್ಕೊಂಡು ಒಂದು ದಿನಕ್ಕೊಂದು 10 ವೆರೈಟಿ ಮಾಡೋರು ಒಂದು 4 ವೆರೈಟಿ ಮಾಡಿ ಹಂಗೂ ಹಿಂಗೂ ಹೋಟೆಲನ್ನು ರನ್ ಮಾಡ್ತಿದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಹೆಂಗೋ ಗ್ರಾಹಕರಿಗೆ ಬಡಿಸ್ತಾ ಇದ್ದಾರೆ. ಪಾಪ ಒಂದು 10 ಲಕ್ಷನೋ 15 ಲಕ್ಷನೋ ಒಂದು 20 ಲಕ್ಷನೋ ಇನ್ವೆಸ್ಟ್ ಮಾಡಿ ಹೋಟೆಲ್ ಮಾಡಿರ್ತಾರಲ್ಲ, ಅವ್ರ ಪರಿಸ್ಥಿತಿ ಏನಾಗಬೇಕು ಮುನಿಯಪ್ಪ ಅವರೇ? ಯಾಕೆ ನಮ್ಮ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ? ಹೌದು, ಇಡೀ ಭಾರತದಲ್ಲಿ ಸಮಸ್ಯೆ ಆಗ್ತಾ ಇಲ್ಲ. ಭಾರತದಲ್ಲಿರುವಂತಹ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಯಾವ ರಾಜ್ಯದಲ್ಲೂ ಸಮಸ್ಯೆ ಆಗ್ತಾ ಇಲ್ಲ. ಇಷ್ಟೊಂದು ಗ್ಯಾಸ್ ಟ್ರಬಲ್ ಯಾರು ಕೂಡ ಅನುಭವಿಸ್ತಾ ಇಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಆಗ್ತಾ ಇದೆ? ಏನ್ ಕಾರಣ ಅಂದ್ರೆ, ಜನ ಇಲ್ಲಿ ಯಾರನ್ನ ಕೇಳೋದು ಗೊತ್ತಾ? ನಾವು ಹೋಗಿ ಕೇಂದ್ರನ ಅದನ್ನ ಪ್ರಶ್ನೆ ಮಾಡೋದಕ್ಕಾಗಲ್ಲ. ಇಲ್ಲಿರುವಂತಹ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು. ಎಲ್ಲಾ ಸ್ಟೇಟಲ್ಲೂ ಕೂಡ BJPನೇ ಇಲ್ಲ, ಎಲ್ಲಾ ಸ್ಟೇಟಲ್ಲೂ ಕೂಡ ಕಾಂಗ್ರೆಸ್ಸೇ ಇಲ್ಲ. ಇದೇ ಆಂಧ್ರದಲ್ಲಿ ಯಾಕೆ ಆಗ್ತಾ ಇಲ್ಲ, ಇದೇ ಕೇರಳದಲ್ಲಿ ಯಾಕೆ ಆಗ್ತಾ ಇಲ್ಲ, ತಮಿಳ್ನಾಡು ಒಂದು ಉದಾಹರಣೆ ಕೊಡ್ತೀರಾ? ಅಲ್ಲಿ ನಮ್ಮಷ್ಟು ಸಮಸ್ಯೆಯನ್ನ ಯಾವ ಹೋಟೆಲ್ ಮಾಲೀಕರು ಕೂಡ ಯಾವ ಗ್ರಾಹಕರು ಕೂಡ ಅನುಭವಿಸ್ತಾ ಇಲ್ಲ. KH ಮುನಿಯಪ್ಪ ಅವರೇ, ಮೊದಲು ನೀವು ಒಬ್ಬ ಸಚಿವರಾಗಿ ರಾಜ್ಯದ ಜನರಿಗೆ ನೀವು ಸಮಾಧಾನ ಮಾಡುವಂತಹ ಕೆಲಸ. ಪಾಪ ಹೋಟೆಲ್ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಹಿಂಗೇ ಕಂಟಿನ್ಯೂ ಆದ್ರೆ ಅವರು ಹೋಟೆಲ್ ಬಾಡಿಗೆ ಕಟ್ಟೋದು ಬೇಡವಾ? ಒಂದು ಹೋಟೆಲ್ ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ? ಹೋಟೆಲ್ನ ಆ ಮಾಲೀಕ ಇರ್ತಾನಲ್ಲ, ಆ ಬಿಲ್ಡಿಂಗ್ ಮಾಲೀಕ, ಅವನೇನಾದ್ರೂ ರೆಂಟ್ ಬಿಡ್ತಾನಾ? ಬಿಡಲ್ಲ. ಅಲ್ಲಿರುವಂತಹ ಹೋಟೆಲಲ್ಲಿ ಕೆಲಸ ಮಾಡುವಂತಹ ಜನರಿಗೆ ಸಂಬಳ ಕೊಡಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ಮೇಂಟೆನೆನ್ಸ್ ಚಾರ್ಜ್ ಕಟ್ಟಬೇಕು. ಎಲ್ಲಿಂದ ಮಾಡ್ತಾನೆ? 15 ದಿನ ಹಿಂಗಾದ್ರೆ ಲಕ್ಷಾಂತರ ರೂಪಾಯಿ ಬಾಡಿಗೆ ಇರುತ್ತೆ. ಹೆಂಗ್ ಸ್ವಾಮಿ ಹೊಂದಿಸೋದಕ್ಕೆ ಸಾಧ್ಯ? ಕೆಲವೊಂದಿಷ್ಟು ಹೋಟೆಲ್ಗಳು ಓಕೆ,
ಗ್ರಾಹಕರ ಮೇಲೆ ಬರೆ ಹಾಕ್ತಾ ಇದ್ದಾರೆ. ಗ್ಯಾಸ್ ಬಿಲ್, ಗ್ಯಾಸ್ ಚಾರ್ಜ್ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು ಉಳ್ಳವರು ತಿಂದೋಗ್ತಾರೆ. ಗ್ರಾಹಕರು ಏನ್ ಪಾಪ ಮಾಡಿದ್ದಾರೆ? ಎಷ್ಟೋ ಜನರು ಹೋಟೆಲ್ ಅನ್ನ ನಂಬಿ ಜೀವನ ಮಾಡ್ತಾ ಇದ್ದಾರೆ, ಜೀವನ ಕಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ರೆ ಹೋಟೆಲ್ಗೆ ಹೋಗಿ ಒಂದು ಪ್ಲೇಟ್ ಇಡ್ಲಿ ಸಾಂಬಾರ್ ತಿಂದು ಜೀವನ ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ಗಾಡಿಲಿ ಹೋಗಿ 30 ರೂಪಾಯಿ ಕೊಟ್ಟು ಅನ್ನ ಸಾಂಬಾರ್ ತಿನ್ಕೊಂಡು ದಿನ ದೂಡೋರು ಇರ್ತಾರೆ. ಪಾಪ ಗಾಡಿಯವ್ರಿಗೂ ಗ್ಯಾಸ್ ಸಿಕ್ತಿಲ್ಲ. ಅದೊಂದು ಕರ್ಮ ಆದ್ರೆ ಮತ್ತೊಂದು ಕರ್ಮ ಏನ್ ಗೊತ್ತಾ? ಕಾಳಸಂತೆಯಲ್ಲಿ ಅಕ್ರಮವಾಗಿ ಗ್ಯಾಸ್ಗಳು ಮಾರಾಟ ಆಗ್ತಾ ಇದೆ. ಮೊದಲು KH ಮುನಿಯಪ್ಪ ಅವರೇ ಈ ರೀತಿ ಉಡಾಫೆ ಉತ್ತರವನ್ನ ಕೊಡೋದನ್ನ ಬಿಟ್ಟು ಈ ಅಕ್ರಮವಾಗಿ ಗ್ಯಾಸ್ ಸಿಲಿಂಡರ್ಗಳು ಮಾರಾಟ ಆಗ್ತಿದೆಯಲ್ಲ ಅದನ್ನ ತಡಿರಿ. ಅಟ್ಲೀಸ್ಟು 3 ಗ್ಯಾಸ್ ಖರ್ಚಾಗುವಂತ ಹೋಟೆಲಲ್ಲಿ ದಿನಕ್ಕೆ 1.5 ಮುಗಿಸ್ಬಿಡ್ತಾರೆ. ಹೆಂಗೋ ಪಾಪ ಇಡೀ ಹೋಟೆಲ್ ಅನ್ನ ಕ್ಲೋಸ್ ಮಾಡೋದನ್ನ ಬಿಟ್ಟು ಅಲ್ಪ ಸ್ವಲ್ಪ ರನ್ ಆದ್ರೂ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಬಿಟ್ಟು ನೀವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅದು ಕೇಂದ್ರ ಮಂತ್ರಿ ಆಗಿದ್ರಿ, ಈಗ ರಾಜ್ಯದ ಆಹಾರ ಸಚಿವರಾಗಿದ್ದೀರಾ. ನೀವೇ ಈ ರೀತಿ ಉಡಾಫೆಯನ್ನ ಕೊಟ್ರೆ ಪಾಪ ಹೋಟೆಲ್ ಮಾಲೀಕರು, ಇದನ್ನ ನಂಬ್ಕೊಂಡಂತ ಗ್ರಾಹಕರು ಏನ್ ಮಾಡಬೇಕು? ಯಾರನ್ನ ಪ್ರಶ್ನೆ ಮಾಡಬೇಕು? ನೀವು ಉಳ್ಳವರು, ನಿಮ್ಗೆ ಕಷ್ಟ ಅರ್ಥ ಆಗಲ್ಲ. ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ದಿನನಿತ್ಯ ಎಲ್ಲೋ ಒಂದು ಕಡೆ ಗಾಡಿ ಹಾಕೊಂಡು ಜೀವನ ಮಾಡ್ತಿರ್ತಾರಲ್ಲ, ಅದರಿಂದ ಬಂದಂತ 1,000, 1,500 ಜೀವನ ಮಾಡ್ತಿರ್ತಾರಲ್ಲ, ಅವ್ರ ಪಾಡು ಅವ್ರು 5,000, 5,500 ಕೊಟ್ಟು ಗ್ಯಾಸ್ ತಗೊಳಕ್ಕಾಗತ್ತಾ ಸ್ವಾಮಿ? ಅಥವಾ ಬೀದಿಲಿ ಒಲೆ ಹಾಕೊಂಡು ಅಡಿಗೆ ಮಾಡಿ ಬಡ್ಸಕ್ಕಾಗತ್ತಾ? ಹಂಗ ಮಾಡಿದ್ರು ನೀವು ಬಿಡ್ತೀರಾ ಸರ್ಕಾರದವರು? ಅದಕ್ಕೊಂದಿಷ್ಟು ರೂಲ್ಸ್ಗಳು. ಹಾಗಾಗಿ KH ಮುನಿಯಪ್ಪ ಅವರೇ, ಮೊದಲು ಈ ಸಮಸ್ಯೆಯನ್ನ ಬಗೆಹರಿಸಿ, ಇದಕ್ಕೆ ಏನ್ ಮೂಲ ಸಮಸ್ಯೆ, ಯಾಕೆ ಅನ್ನೋದನ್ನ ನೀವು ಜನಗಳ ಹತ್ರ ಉತ್ತರ ಕೊಡಿ. ನೀವು ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲವನ್ನ ಕೇಂದ್ರ ಸರ್ಕಾರಕ್ಕೆ ಬೊಟ್ಟು ಮಾಡೋ ತೋರಿಸೋದನ್ನ ಬಿಡಿ. ಕೇಂದ್ರ ಸರ್ಕಾರದ್ದೇ ದೊಡ್ಡ ಮಟ್ಟದ ಸಮಸ್ಯೆ ಆಗಿದ್ರೆ ಅದು ಭಾರತದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆಗಬೇಕಾಗಿತ್ತು. ಎಲ್ಲಾ ರಾಜ್ಯಗಳಲ್ಲೂ ಹೋಟೆಲ್ಗಳಿದೆಯಲ್ಲ, ಹೋಟೆಲ್ ಉದ್ಯಮ ಬಹಳ ದೊಡ್ಡದಾಗಿದೆಯಲ್ಲ, ಅದ್ಯಾಕೆ ನಮ್ಮ ರಾಜ್ಯದಲ್ಲೇ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಮಿಸ್ಟೇಕ್ಗಳಿರುತ್ತೆ, ನಿಮ್ಮ ಮಿಸ್ಟೇಕ್ಗಳಿರುತ್ತೆ. ಮೊದಲು ಅದನ್ನ ಸರಿ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಎಲ್ಲದಕ್ಕೂ ಕೇಂದ್ರ ಸರ್ಕಾರವನ್ನ ಬೊಟ್ಟು ಮಾಡಿ ತೋರಿಸ್ತಾ ಇದ್ರೆ ರಾಜ್ಯದ ಜನರಿಗೂ ಕೂಡ ಅರ್ಥ ಆಗುತ್ತೆ ಸ್ವಾಮಿ. ಅವರು ಟಿವಿ ನೋಡ್ತಾ ಇರ್ತಾರೆ ಅಥವಾ ಅವರು ಪೇಪರ್ಗಳನ್ನ ಓದ್ತಾ ಇರ್ತಾರೆ, ಅವರಿಗೂ ಏನಾಗ್ತಾ ಇದೆ ಎಲ್ಲವೂ ಕೂಡ ಗೊತ್ತಾಗತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸೋದನ್ನ ಕಲ್ತ್ಕೊಳ್ಳಿ. ಅದನ್ನ ಬಿಟ್ಟು ಈ ರೀತಿಯ ಉಡಾಫೆ ಉತ್ತರಗಳನ್ನ ಕೊಟ್ರೆ ಮುನಿಯಪ್ಪ ಅವರೇ, ಜನರೇ ಮುಂದಿನ ದಿನಗಳಲ್ಲಿ ತಕ್ಕನಾದಂತಹ ಪಾಠ ಕಲಿಸ್ಬೇಕಾಗತ್ತೆ. ಈಗ ಆಲ್ರೆಡಿ ರೊಚ್ಚಿಗೆದ್ಬಿಟ್ಟಿದ್ದಾರೆ ಜನ. ಪಾಪ ಹೋಟೆಲ್ ಮಾಲೀಕರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಓಪನ್ ಮಾಡಬೇಕಾ ಬಿಡಬೇಕಾ ಅಥವಾ ಏನಾದರೂ ಮಾಡೋದಾ ಏನ್ ಕತೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮೊದಲೇ ಹೋಟೆಲ್ ಉದ್ಯಮ ಲಾಸಲ್ಲಿತ್ತು, ಅದ್ರ ಜೊತೆಗೆ ಈಗ ಅದ್ರ ಜೊತೆಗೆ 10,000 ಕೊಡ್ತೀವಿ ಅಂತೀರ, 48,000 ಹೋಟ್ಲಿದೆ, ಎಲ್ಲಿಗೆ ಸಾಲುತ್ತೆ? ಗ್ಯಾಸ್ ಸಿಲಿಂಡರ್ಗಳು ಎಲ್ಲಿಗೆ ಸಾಲುತ್ತೆ ಬೆಂಗಳೂರಲ್ಲಿ? ಹಾಗಾಗಿ ಎಲ್ಲವನ್ನ ಕೂಡ ಕೂತ್ಕೊಂಡು ಹೌದು ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಿದೆ, ಬಟ್ ಅದನ್ನ ಜನರಿಗೆ ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಹೇಳಿ ಮುನಿಯಪ್ಪ ಅವರೇ. ಈ ರೀತಿ ಉಡಾಫೆ ಉತ್ತರವನ್ನ ಕೊಟ್ರೆ ಜನರೇ ನಿಮ್ಮ ಸರ್ಕಾರಕ್ಕೆ ನಿಮಗೆ ತಕ್ಕ ಪಾಠ ಕಲಿಸಬೇಕಾಗತ್ತೆ. ಎಚ್ಚರವಾಗಿರಿ.